ಒಂದು ಕಡೆ ರೇಣುಕಾ ಹತ್ಯೆ ಪ್ರಕರಣದ ಹಂತಕರ ಚಲ್ಲಾಪಿಲ್ಲಿ ಆಗಿದ್ರೆ ಮಗದೊಂದು ಕಡೆಯಲ್ಲಿ A1 ಆರೋಪಿ ಪವಿತ್ರ ಗೌಡ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ರು ಜಾಮೀನನ್ನ ಕೋರಿ. ಈ ಸಂಬಂಧ ವಿಚಾರಣೆ ಕೂಡ ಇವತ್ತು ಆಯಿತು. ಆಗಸ್ಟ್ 31ಕ್ಕೆ ಜಾಮೀನು ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಪವಿತ್ರ ಗೌಡ ಜಾಮೀನಿಗೆ ಎಸ್ಪಿಪಿ ಪ್ರಸನ್ನಕುಮಾರ್ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜಾಮೀನು ಬೇಡ ಅನ್ನೋದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನು ಕೊಟ್ಟರು. ಯಾವ ಕಾರಣ ಅಂತ ನೋಡೋದಾದ್ರೆ ಫೆಬ್ರವರಿ ತಿಂಗಳಿನಲ್ಲಿ ರೇಣುಕಾ ಸ್ವಾಮಿ ಬೆತ್ತಲೆ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಪವಿತ್ರ ಗೌಡಗೆ ಸೆಂಡ್ ಮಾಡಿದ್ದಾನೆ. ಆದರೆ ಜೂನ್ನಲ್ಲಿ ಪವಿತ್ರ ಗೌಡ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾಳೆ. ಫೆಬ್ರವರಿಯಲ್ಲಿ ಕಳಿಸಿದ್ದನ್ನ ಜೂನ್ನಲ್ಲಿ ಯಾವ ಕಾರಣಕ್ಕೆ ಗಮನಕ್ಕೆ ತಂದದ್ದು? ಇದರ ಉದ್ದೇಶ ಏನು? ಕೆಲವು ತಿಂಗಳ ಕಾಲ ಸುಮ್ಮನೆ ಇದ್ದದ್ರ ರೀಸನ್ ಏನು ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನಿಸಲಾಗಿದೆ. ಪವಿತ್ರ ಗೌಡ ಆನಂತರ ಜೂನ್ ಬಳಿಕವೇ ಇದನ್ನ ಪವನ್ಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾಳೆ. ಜೊತೆಗೆ ಪವನ್ನ ನಂಬರ್ನ ರೇಣುಕಾ ಸ್ವಾಮಿಗೆ ಸೆಂಡ್ ಮಾಡಿದ್ದಾಳೆ. ಇದು ನನ್ನ ನಂಬರ್ ಅಂತ ಹೇಳಿ ಪವಿತ್ರ ಅಂದುಕೊಂಡು ರೇಣುಕಾ ಸ್ವಾಮಿ ಪವನ್ ಜೊತೆಗೆ ಮೆಸೇಜ್ ಅನ್ನ ಮಾಡಲಿಕ್ಕೆ ಮುಂದುವರೆದಿದ್ದಾನೆ. ಆ ಒಂದು ಹಂತದಲ್ಲಿ ಪವನ್ ಮೊಬೈಲ್ನಲ್ಲೇ ರೇಣುಕಾ ಸ್ವಾಮಿ ಜೊತೆಗೆ ಪವಿತ್ರ ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಈ ವಾದದಲ್ಲಿ ಎಸ್ಪಿಪಿ ಹೇಳ್ತಾರೆ ಮಾತನಾಡಿದ್ದಾರೆ ಅಂತ. ಏನ್ ಮಾತನಾಡಿದ್ದಾರೆ ಎಲ್ಲವೂ ರಿಟ್ರೀವ್ನಲ್ಲಿ ಸಿಕ್ಕಿದೆ. ಅಪಹರಣ ಬಳಿಕ ಶೆಡ್ನಲ್ಲಿ ರೇಣುಕಾ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಮರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಆಕೆಯ ಚಪ್ಪಲಿಯಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ. ಇದರ ಬಗ್ಗೆ FSL ರಿಪೋರ್ಟ್ನಲ್ಲಿಯೂ ಕೂಡ ವರದಿಯಾಗಿದೆ ಅನ್ನೋ ವಿಷಯವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಕೋರ್ಟ್ ಗಮನಕ್ಕೆ ತರ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಜಾಮೀನನ್ನ ಕೊಡಬಾರದು, ಮಹಿಳೆ ಅನ್ನೋ ಕಾರಣಕ್ಕೂ ಕೂಡ ಇಲ್ಲಿ ಜಾಮೀನನ್ನ ಕೊಡಬಾರದು ಅನ್ನೋದನ್ನ ತಿಳಿಸ್ತಾರೆ. ಯಾಕೆ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಪವಿತ್ರ ಗೌಡ ಪರ ವಕೀಲ ಸೆಬಾಸ್ಟಿಯನ್ ವಾದವನ್ನ ಮಾಡ್ತಾರೆ. ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ. ಈ ಪ್ರಕರಣದಲ್ಲಿ ಆಕೆಯ ಪಾತ್ರ ಇಲ್ಲ. ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು. ಆದರೆ ಅವರ ಜೊತೆಗೆ ಇವರ ಹೆಸರನ್ನ ತಳಕು ಹಾಕ್ತಾ A1 ಆರೋಪಿ ಮಾಡಿದ್ದಾರೆ. ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಭಾಗಿಯೇ ಆಗಿಲ್ಲ. ಯಾವ ಕಾರಣಕ್ಕೂ ತನಗೆ ಬಂದ ಮೆಸೇಜ್ನಿಂದಾಗಿ ಈ ಕುಕೃತ್ಯವನ್ನು ನಡೆಸಬೇಕು, ಹಲ್ಲೆ ನಡೆಸಬೇಕು, ಹತ್ಯೆ ಮಾಡಬೇಕು ಅಂತ ಅವರು ಭಾವಿಸಿಲ್ಲ. ಪವಿತ್ರ ಹಲ್ಲೆ ನಡೆಸಿದ್ದಾಳೆ ಅಂತ ಹೇಳ್ತಾ ಆರೋಪಿಗಳು ಹೇಳಿದ್ದಾರೆ. ಆ ಆರೋಪವೂ ಕೂಡ ಇಲ್ಲೆಲ್ಲೂ ಕೂಡ ಇಲ್ಲ. ಆರೋಪಿಗಳು ಹೇಳಿದ್ದಾರೆ ಅಂತ ವಕೀಲರು ಹೇಳ್ತಾ ಇದ್ದಾರಷ್ಟೇ. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಪವಿತ್ರಾಳನ್ನ ಕರೆದುಕೊಂಡು ಹೋಗಿರೋದು ಖುದ್ದು ಪವಿತ್ರ ಗೌಡಳೇ ಹೋಗಿದ್ದಲ್ಲ. ಹೀಗಿರುವಾಗ ಪವಿತ್ರ ಗೌಡ ಅವರ ಸಂಚು ಯಾವ ರೀತಿಯಲ್ಲೂ ಕೂಡ ಕಾಣಿಸ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗೆ ಬೇಲ್ ಕೊಡಬೇಕು ಅಂತ ವಾದವನ್ನ ಮಾಡಿದ್ದಾರೆ. ಜೊತೆಗೆ ಎದೆಗೆ ಪೆಟ್ಟು ಬಿದ್ದು ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾರೆ ವಿನಃ ಪವಿತ್ರ ಗೌಡ ಹಲ್ಲೆಯಿಂದಾಗಿಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಇಲ್ಲ ಅಂತ ತಿಳಿಸ್ತಾ ಹೋಗ್ತಾರೆ. ಈ ರೀತಿ ಪವಿತ್ರ ಗೌಡ ಹಲ್ಲೆ ಮಾಡಲು ಸಾಧ್ಯವೇ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಹಂತದ ವಾದದಲ್ಲಿ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡ್ತಾ ಹೋಗ್ತಾರೆ. ಕಪಾಳ ಮೋಕ್ಷದಿಂದ ಸಾವಾಗಿರಲು ಸಾಧ್ಯವೇ ಇಲ್ಲ. ನನ್ನ ಕಕ್ಷಿದಾರರು ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನೋದೇ ಆದ್ರೆ ಅದರಿಂದಾಗಿ ಸಾವನ್ನಪ್ಪಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ.